ನಮಸ್ಕಾರ ಸ್ನೇಹಿತರೆ. ರಾಜಕಾರಣದಲ್ಲಿ ಸಾಮಾನ್ಯವಾಗಿ ವಿರೋಧ ಪಕ್ಷಗಳು ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡೋದು, ಕಪ್ಪು ಒಟ್ಟಿ ತರಿಸೋದು, ಬ್ಯಾನರ್ ಹಿಡಿದು ಘೋಷಣೆ ಕೂಗೋದು ಇದೆಲ್ಲ ಸಹಜ. ಎಲ್ಲರೂ ಕೂಡ ಇದನ್ನು ನೋಡಿರ್ತಾರೆ. ಆದರೆ ದೆಹಲಿಯ ಸಂಸತ್ನಲ್ಲಿ ಇತಿಹಾಸದಲ್ಲೇ ಮೊದಲ ಬಾರಿಗೆ ಅತ್ಯಂತ ವಿಚಿತ್ರ ಮತ್ತು ಇಡೀ ದೇಶವೇ ಬೆಚ್ಚಿ ಬೀಳಿಸುವಂತಹ ಘಟನೆಯೊಂದು ನಡೆದು ಹೋಗಿದೆ. ಇಷ್ಟು ದಿನ ಸಂಸತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಗೃಹ ಸಚಿವ ಅಮಿತ್ ಶಾ ವಿರುದ್ಧ ಬೊಬ್ಬೆ ಹೊಡೆಯುತ್ತಿದ್ದ ವಿರೋಧ ಪಕ್ಷ ನಾಯಕರಿಗೆ ಇದೀಗ ಆಡಳಿತ ಪಕ್ಷದವರೇ ಅಕ್ಷರಶಃ ಭಾರಿ ಮುಖಭಂಗ ಕೂಡ ಮಾಡ್ತಿದ್ದಾರೆ. ಯಾವಾಗಲೂ ಮೈಕ್ ಹಿಡಿದು ಗಲಾಟೆ ಮಾಡ್ತಿದ್ದ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರಿಗೆ ಇಂದು ಸಂಸತ್ನಲ್ಲಿ ತಲೆ ತಗ್ಗಿಸಿ ನಿಲ್ಲುವಂತಹ ವಾತಾವರಣ ಕೂಡ ನಿರ್ಮಾಣ ಆಗಿದೆ. ಆಡಳಿತ ಪಕ್ಷದ ನಾಯಕರು ಸ್ವತಃ ಸಚಿವರೇ ಒಟ್ಟಾಗಿ ಸೇರಿ ವಿರೋಧ ಪಕ್ಷ ನಾಯಕನ ವಿರುದ್ಧವೇ ಬ್ಯಾನರ್ ಹಿಡಿದು ಪ್ರತಿಭಟನೆಗೆ ಇಳಿದಿದ್ದಾರೆ ಅಂದರೆ ನೀವು ಇದನ್ನು ನಂಬಲೇಬೇಕು. ಸಂಸತ್ತಿನ ಮುಖ್ಯ ದ್ವಾರದ ಮುಂದೆ ನಡೆದ ಈ ಹೈಡ್ರಾಮಾ ಮತ್ತು ರಾಹುಲ್ ಗಾಂಧಿ ಅವರ ಮುಖವಾಡ ಈಗ ಜಗಜ್ಜಾಗಿರಾಗಿದೆ. ದೆಹಲಿಯ ಸಂಸತ್ನ ಕಾರಿಡಾರ್ಗಳಿಂದ ಹೊರಬಿದ್ದಿರುವ ಈ ಬಿಗ್ ಬ್ರೇಕಿಂಗ್ ರಿಪೋರ್ಟ್ ಏನು ಗೊತ್ತಾ? ಎಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ನೀವು ನೋಡ್ತಾ ಇದ್ದೀರಾ ಇನ್ಸೈಟ್ ಸ್ಟೋರಿ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ತಾವು ಕೇಳಿದ ಪ್ರಶ್ನೆಗಳಿಗೆ ಗೃಹ ಸಚಿವ ಅಮಿತ್ ಶಾ ಅವರು ಉತ್ತರ ಕೊಡಲು ನಿಂತಾಗ ರಾಹುಲ್ ಗಾಂಧಿ ಅವರು ತಮ್ಮ ತಂಡದಿಂದ ಓಡಿ ಹೋಗಬಾರ್ದು ಎಂದು ಆಡಳಿತ ಪಕ್ಷದವರೇ ಭಾಗವ್ ಮತ್ ರಾಹುಲ್ ಗಾಂಧಿ ಎನ್ನುವ ಪೋಸ್ಟರ್ನ ಹಿಡಿದು ನಿಂತಿರುವ ಆಘಾತಕಾರಿ ಮತ್ತು ರೋಚಕ ವಾಸ್ತವ ಈಗ ಸಾರ್ವಜನಿಕವಾಗಿ ಬಹಿರಂಗ ಆಗಿದೆ. ಈ ಘಟನೆ ನಡೆಯುವುದಕ್ಕೆ ಮುಖ್ಯ ಕಾರಣ ಏನಂದರೆ, ಕಳೆದ ಕೆಲವು ದಿನಗಳಿಂದ ಸಂಸತ್ ಕಲಾಪದಲ್ಲಿ ನಡೆಯುತ್ತಿದ್ದ ಗದ್ದಲ ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಅವರು ವಿರೋಧ ಪಕ್ಷಗಳಿಗೆ ಸ್ಪಷ್ಟವಾಗಿ ಎಚ್ಚರಿಕೆ ಕೂಡ ಕೊಟ್ಟಿದ್ದರು. ನೀವು ಕಳೆದ ಕೆಲವು ವಾರಗಳಿಂದ ಅಮಿತ್ ಶಾ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ಉತ್ತರ ಕೊಡಬೇಕು ಅಂತ ಗಲಾಟೆ ಮಾಡ್ತಿದ್ದಿರಲ್ಲ. ನಾಳೆ ಖುದ್ದಾಗಿ ಅಮಿತ್ ಶಾ ಅವರೇ ಸಂಸತ್ತಿಗೆ ಬಂದು ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಕೂಡ ಎಳೆಯಾಗಿ ಉತ್ತರವನ್ನು ಕೊಡ್ತಾರೆ. ಆದರೆ ನಿಮಗೊಂದು ಷರತ್ತಿದೆ. ಅಮಿತ್ ಶಾ ಉತ್ತರ ಕೊಡುವಾಗ ನೀವು ಬಾಯಿ ಮುಚ್ಕೊಂಡು ಕೂತಿರಬೇಕು. ಮಧ್ಯದಲ್ಲಿ ಗಲಾಟೆ ಮಾಡಿ ಸದನದಿಂದ ಓಡಿ ಹೋಗಬಾರ್ದು. ಆದರೆ ಮರುದಿನ ಬೆಳಗ್ಗೆ ಸಂಸತ್ತಿನ ಮುಖ್ಯ ದ್ವಾರಕ್ಕೆ ರಾಹುಲ್ ಗಾಂಧಿ ಮತ್ತು ಅವರ ತಂಡ ಬರ್ತಿದ್ದಂತೆ ಅಲ್ಲಿ ಕಾದಿದ್ದ ಆಡಳಿತ ಪಕ್ಷದ ನಾಯಕರು ಬಿಗ್ ಸರ್ಪ್ರೈಸ್ ಕೂಡ ಕೊಟ್ಟರು. ದೊಡ್ಡ ದೊಡ್ಡ ಬ್ಯಾನರ್ಗಳ ಮೇಲೆ ಭಾಗವ್ ಮತ್ ರಾಹುಲ್ ಗಾಂಧಿ ಅಮಿತ್ ಶಾ ಅವರಿಂದ ತಪ್ಪಿಸಿಕೊಂಡು ಓಡಿ ಹೋಗಬೇಡಿ ಅಂತೇಳಿ ಸ್ಪಷ್ಟವಾಗಿ ಬರೆಯಲಾಗಿತ್ತು. ಮಂತ್ರಿಗಳು ಮತ್ತು ಎನ್ಡಿಎ ಸಂಸದರು ದಂಡಾಗಿ ನಿಂತು ಘೋಷಣೆ ಕೂಗಲು ಕೂಡ ಶುರು ಮಾಡ್ತಾರೆ. ಈ ಅನಿರೀಕ್ಷಿತ ಪ್ರತ್ಯಾಸ್ತ್ರವನ್ನು ಕಂಡ ವಿರೋಧ ಪಕ್ಷದ ನಾಯಕರ ಪಾಳಯದಲ್ಲಿ ಅಕ್ಷರಶಃ ಬೆಚ್ಚಿ ಕೂಡ ಬಿದ್ದಿತ್ತು. ರಾಹುಲ್ ಗಾಂಧಿ ಮತ್ತು ಈ ಪ್ರಿಯಾಂಕಾ ವಾದ್ರಾ ಅವರಿಗೆ ಇದೊಂದು ಅರಗಿಸಿಕೊಳ್ಳಲಾಗದ ಮುಖಭಂಗ ಕೂಡ ಆಗಿತ್ತು. ತಮ್ಮ ವಿರುದ್ಧವೇ ಇಷ್ಟೊಂದು ಜನರ ಹಿಡಿದು ಓಡಿ ಹೋಗಬೇಡಿ ಎಂದು ಕೂಗುತ್ತಿರುವುದನ್ನು ನೋಡಿ ಅವರಿಗೂ ಕೂಡ ಏನು ಮಾಡಬೇಕು ಅಂತಲೂ ಕೂಡ ತೋರಿಸಲಿಲ್ಲ. ತಮ್ಮ ಕರಾಳ ಬಣ್ಣ ಬಯಲಾಗುತ್ತೆ ಮತ್ತು ಅಮಿತ್ ಶಾ ಅವರ ಭಾಷಣದ ಮುಂದೆ ತಲೆ ತಗ್ಗಿಸಿ ಕೂರಬೇಕಾಗುತ್ತೆ ಎಂದು ಗೊತ್ತಾದ ತಕ್ಷಣ ವಿರೋಧ ಪಕ್ಷ ನಾಯಕರ ವಿಷಯವನ್ನು ಬೇರೆಡೆಗೆ ತಿರುಗಿಸಲು ಹೊಸ ನಾಟಕಕ್ಕೆ ಕೂಡ ಕೈ ಹಾಕ್ತಾರೆ. ಸಮಾಜವಾದಿ ಪಕ್ಷದ ಮುಖ್ಯಸ್ಥ ಅಖಿಲೇಶ್ ಯಾದವ್ ಏಕಾಏಕಿ ಅಯೋಧ್ಯೆಯ ರಾಮ ಮಂದಿರದ ದೇಣಿಗೆ ವಿಚಾರವನ್ನು ಕೂಡ ಎಳೆದು ತರ್ತಾರೆ. ಅಖಿಲೇಶ್ ಯಾದವ್ ಅವರು ರಾಮ ಮಂದಿರ ದೇಣಿಗೆಯಲ್ಲಿ ಅವ್ಯವಹಾರ ನಡೆದಿದೆ, ಇದರ ಬಗ್ಗೆ ಚರ್ಚೆ ಆಗಬೇಕು ಎಂದು ಹೊಸ ರಾಗವನ್ನು ಕೂಡ ಶುರು ಮಾಡ್ತಾರೆ. ದೇವಸ್ಥಾನದ ಟ್ರಸ್ಟ್ನಲ್ಲಿ ಏನಾದರೂ ಅವ್ಯವಹಾರ ನಡೆದಿದ್ದರೆ ಯೋಗಿ ಆದಿತ್ಯನಾಥ್ ಸರ್ಕಾರ ತನಿಖೆ ನಡೆಸ್ತದೆ ಮತ್ತು ಈ ವಿಚಾರ ಈಗಾಗಲೇ ಕೋರ್ಟಲ್ಲಿ ಕೂಡ ಇದೆ. ಸುಪ್ರೀಂ ಕೋರ್ಟ್ ವ್ಯಾಪ್ತಿಯಲ್ಲಿರುವ ವಿಚಾರವನ್ನು ಸಂಸತ್ನಲ್ಲಿ ಚರ್ಚಿಸುವುದು ನಿಯಮ ಬಾಹಿರ ಎಂದು ಕೂಡ ಹೇಳಿದರು. ಅಖಿಲೇಶ್ ಯಾದವ್ ಈ ವಿಷಯವನ್ನು ಎತ್ತಿದ್ದು ಯಾಕಂದರೆ ಮುಂಬರುವ ಉತ್ತರ ಪ್ರದೇಶದ ಚುನಾವಣೆಯಲ್ಲಿ ದೃಷ್ಟಿ ಇಟ್ಟುಕೊಂಡು ಯೋಗಿ ಸರ್ಕಾರದ ವಿರುದ್ಧ ಬೇರೆ ಯಾವುದೇ ಭ್ರಷ್ಟಾಚಾರದ ಸಾಕ್ಷಿ ಸಿಗದಿದ್ದಾಗ ಜನರ ಮನಸ್ಸಲ್ಲಿ ರಾಮ ಮಂದಿರ ಟ್ರಸ್ಟ್ ಬಗ್ಗೆ ಅನುಮಾನ ಹುಟ್ಟುಹಾಕುವುದು ಅವರ ಉದ್ದೇಶ ಕೂಡ ಆಗಿತ್ತು ಅಂತ ಹೇಳಲಾಗ್ತಾ ಇದೆ. ಸ್ನೇಹಿತರೆ, ಇಲ್ಲಿ ನೀವು ಕೂಡ ಒಂದು ನಿಷ್ಪಕ್ಷಪಾತ ಪ್ರಶ್ನೆಯನ್ನು ಕೇಳಲೇಬೇಕಾಗುತ್ತೆ. ರಾಮ ಮಂದಿರ ಎನ್ನುವುದು ಕೇವಲ ಒಂದು ರಾಜ್ಯಕ್ಕಷ್ಟೇ ಅದು ಸೀಮಿತವಾದದ್ದಲ್ಲ, ಇದು ದೇಶದ ಕೋಟ್ಯಾಂತರ ಹಿಂದೂಗಳ ಅಸ್ಮಿತೆ. ಅಂದಾಗಿ ಈ ಟ್ರಸ್ಟ್ ವಿಚಾರ ಬಂದಾಗ ಆಡಳಿತ ಪಕ್ಷವು ಇದು ಖಾಸಗಿ ಟ್ರಸ್ಟ್ ಎಂದು ಜಾರಿಕೊಳ್ಳಲು ಯತ್ನಿಸುವುದು ಎಷ್ಟು ಸರಿ? ಸರ್ಕಾರ ಮತ್ತು ರಾಜ್ಯ ಸರ್ಕಾರವೇ ಈ ಟ್ರಸ್ಟ್ಗಳನ್ನು ನೇಮಿಸಿರುವಾಗ ಅಲ್ಲಿ ಪಾರದರ್ಶಕತೆ ಇರಬೇಕಾ ಬೇಡವಾ? ರಾಜಕೀಯ ಲಾಭಕ್ಕಾಗಿ ತಪ್ಪುಗಳನ್ನು ಮುಚ್ಚಿಡಲು ನೆಪಗಳನ್ನು ಹುಡುಕುವುದು ಕೂಡ ಅಷ್ಟೇ ತಪ್ಪು ಅಂತ ಎಂಬುದು ಪ್ರಜ್ಞಾವಂತ ನಾಗರಿಕರ ಅಭಿಪ್ರಾಯ ಕೂಡ ಆಗಿದೆ. ಇತ್ತ ದೆಹಲಿಯ ಜಂತರ್ ಮಂತರ್ನಲ್ಲಿ ಧರಣಿ ನಡೆದರೆ ಪ್ರಜಾಪ್ರಭುತ್ವ ಸತ್ತ ಹೋಯಿತು ಎಂದು ಅರಚಾಡುವ ಕಾಂಗ್ರೆಸ್ ಮತ್ತು ವಿರೋಧ ಪಕ್ಷಗಳಿಗೆ ಅಮಿತ್ ಶಾ ಅವರು ಸಂಸತ್ನಲ್ಲಿ ನೀಡಿದ ಒಂದು ಭಾರಿ ದೊಡ್ಡ ತಿರುಗೇಟು ಅಂದರೆ ಅದು ಜಾರ್ಖಂಡ್ ಘಟನೆ. ಜಾರ್ಖಂಡ್ನಲ್ಲಿ ಪ್ರಸ್ತುತ ಕಾಂಗ್ರೆಸ್ ಮೈತ್ರಿಕೂಟದ ಸರ್ಕಾರ ಕೂಡ ಇದೆ. ಅಲ್ಲಿನ ಈ JPSC ಅಕ್ರಮದ ವಿರುದ್ಧ ಅಲ್ಲಿನ ವಿದ್ಯಾರ್ಥಿಗಳು ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನು ಮಾಡ್ತಿದ್ದಾರೆ. ಹಾಗೆ ಸುಮಾರು ಸಾವಿರಾರು ಜನ ವಿದ್ಯಾರ್ಥಿಗಳು 17 ದಿನಗಳಿಂದ ಶಾಂತಿಯುತವಾಗಿ ಪ್ರತಿಭಟನೆ ಕೂಡ ನಡೆಸ್ತಿದ್ದಾರೆ. ಅವರು ಸರ್ಕಾರದ ವಿರುದ್ಧ ಯಾವುದೇ ಹಿಂಸಾಚಾರವನ್ನು ಕೂಡ ಮಾಡ್ತಾ ಇಲ್ಲ.
ಆದರೆ ಕಾಂಗ್ರೆಸ್ ಮೈತ್ರಿ ಸರ್ಕಾರ ಆ ಮುಗ್ಧ ವಿದ್ಯಾರ್ಥಿಗಳ ಮೇಲೆ ಅಮಾನವೀಯವಾಗಿ ಲಾಠಿ ಚಾರ್ಜ್ ಕೂಡ ಮಾಡಿದೆ. ಹಾಗೆ ಜಲಫಿರಂಗಿಯನ್ನು ಬಳಸಿದೆ, ಟಿಯರ್ ಗ್ಯಾಸನ್ನು ಕೂಡ ಬಳಸಿದೆ, ಅಟ್ಟಾಡಿಸಿ ಹೊಡೆದಿದೆ. ಈ ಪ್ರಶ್ನೆ ಕೇಳಿದ ಪತ್ರಕರ್ತರನ್ನು ಕೂಡ ಜೈಲಿಗೆ ತಳ್ಳಲಾಗಿದೆ. ಆ ಪತ್ರಕರ್ತ ಬೇರೆ ಯಾರೂ ಅಲ್ಲ, ಅಮನ್ ಚೋಪ್ರಾ ಅಂತೇಳಿ ಖ್ಯಾತ ಪತ್ರಕರ್ತರಾಗಿರುವ ಅಮನ್ ಚೋಪ್ರಾ ಅವರನ್ನು 1 ಕಿಲೋಮೀಟರ್ನಷ್ಟು ಮುಳ್ಳು ತಂತಿಯನ್ನು ಏನು ಹಾಕಿದ್ರು ಅದನ್ನು ಕೇಳಿದ್ದಕ್ಕೋಸ್ಕರನೇ ಅವ್ರ ಮೇಲೆ FIR ಕೂಡ ಅವ್ರ ಮೇಲೆ ಮಾಡಲಾಗಿತ್ತು. ಆದರೆ ಸ್ಟೇಷನ್ ಬೇಲ್ ಮೇಲೆ ಮತ್ತೆ ಅವರನ್ನು ಹೊರಗೆ ಮತ್ತೆ ವಾಪಸ್ ಬಂದಿದ್ದಾರೆ. ಈ ಪ್ರಶ್ನೆ ಕೇಳಿದ ಪತ್ರಕರ್ತನು ಕೂಡ ಜೈಲಿಗೆ ತಳ್ಳಲಾಗ್ತದೆ. ದೆಹಲಿಯಲ್ಲಿ ಪೊಲೀಸರ ಕ್ರಮ ಕೈಗೊಂಡ್ರೆ ಪ್ರಜಾಪ್ರಭುತ್ವದ ಕೊಲೆ ಎನ್ನುವ ನಮ್ಮ ರಾಹುಲ್ ಗಾಂಧಿ ತಮ್ಮದೇ ಸರ್ಕಾರವಿರುವ ಜಾರ್ಖಂಡ್ನಲ್ಲಿ ಮುಗ್ಧ ವಿದ್ಯಾರ್ಥಿಗಳ ತಲೆ ಹೊಡೆದಾಗ ಯಾಕೆ ಬಾಯಿಯನ್ನು ಮುಚ್ಕೊಂಡು ಕೂತಿದ್ರು? ಅಮಿತ್ ಶಾ ಅವರು ಸಂಸತ್ನಲ್ಲಿ ಈ ಜಾರ್ಖಂಡ್ದವರು ಜನರ ವಿಚಾರವನ್ನು ಎತ್ತಿ ಪ್ರಶ್ನೆ ಮಾಡಲು ಸಜ್ಜಾಗಿದ್ದಾಗ ಅದಕ್ಕೆ ಉತ್ತರ ಕೊಡಲಾಗದೆ ವಿರೋಧ ಪಕ್ಷಗಳು ಸದನದಿಂದ ಪರಾರಿಯಾಗಲು ಪ್ರಯತ್ನಿಸ್ತಾ ಇವೆಯಾ ಎನ್ನುವ ಬಲವಾದ ಸಂಶಯ ಕೂಡ ಇಲ್ಲಿ ಮೂಡ್ತಾ ಇದೆ. ಸ್ನೇಹಿತರೆ, ಸಂಸತ್ನಲ್ಲಿ ನಡೆಯುತ್ತಿರುವ ಈ ಎಲ್ಲ ಗಲಾಟೆಗಳ ಹಿಂದೆ ಆಡಳಿತ ಪಕ್ಷದ ದೊಡ್ಡ ಲೆಕ್ಕಾಚಾರ ಕೂಡ ಅಡಗಿದೆ, ರಾಜಕೀಯ ಲೆಕ್ಕಾಚಾರ ಕೂಡ ಅಡಗಿದೆ ಅಂತ ಹೇಳಲಾಗ್ತಾ ಇದೆ. ಅಂದರೆ ವಿರೋಧ ಪಕ್ಷಗಳು ಇದೇ ರೀತಿಯ ಗದ್ದಲನ ಮಾಡ್ತಾ ಸದನದಿಂದ ಹೊರ ನಡೆದರೆ ಸರ್ಕಾರಕ್ಕೆ ತನ್ನ ಅತ್ಯಂತ ಮಹತ್ವದ ಮಸೂದೆಗಳಾದ FCRI ಅಂದರೆ ಫಾರಿನ್ ಕಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆ್ಯಕ್ಟ್ ಮತ್ತು ತಿದ್ದುಪಡಿ ಮತ್ತು ಡಿಲಿಮಿಟೇಷನ್ ಬಿಲ್ಲನ್ನು ಕೂಡ ಬಿಲ್ಗಳನ್ನು ಅತ್ಯಂತ ಸುಲಭವಾಗಿ ಪಾಸ್ ಮಾಡಿಕೊಳ್ಳಲು ಹಾದಿಯನ್ನು ಸುಗಮಗೊಳಿಸ್ಕೊತಾ ಇವೆಯಾ? ವಿರೋಧ ಪಕ್ಷದವರು ಒಳಗಿದ್ರೆ ಗಲಾಟೆ ಮಾಡ್ತಾರೆ, ಹೊರಗಿದ್ರು ಗಲಾಟೆ ಮಾಡ್ತಾರೆ. ಆದ್ದರಿಂದ ಅವರ ಗಲಾಟೆ ನಡುವೆಯೇ ಪ್ರಮುಖ ದೇಶ ಹಿತದ ಬಿಲ್ಗಳನ್ನು ಪಾಸ್ ಮಾಡ್ಕೊಳ್ಳೋಣ ಎನ್ನುವ ತಂತ್ರಕ್ಕೆ ಸರ್ಕಾರ ಬಂದಂತಿದೆ. ಅಮಿತ್ ಶಾ ಅವರ ಈ ಚಾಣಾಕ್ಷ ನಡೆಯ ಮುಂದೆ ವಿರೋಧ ಪಕ್ಷಗಳ ತಂತ್ರ ಸಂಪೂರ್ಣವಾಗಿ ವಿಫಲವಾಗ್ತಿದೆಯಾ ಎಂದು ರಾಜಕೀಯ ವಿಶ್ಲೇಷಕರು ಕೂಡ ಭಾವಿಸ್ತಿದ್ದಾರೆ. ಒಟ್ಟಾರೆ ಹೇಳೋದಾದರೆ ದೆಹಲಿಯ ಸಂಸತ್ನ ಅಂಗಳದಲ್ಲಿ ನಡೆದಿರುವ ಈ ಭಾಗೋ ಮತ್ ರಾಹುಲ್ ಗಾಂಧಿ ಅಭಿಯಾನ ಜಾರ್ಖಂಡ್ ವಿದ್ಯಾರ್ಥಿಗಳ ಹೋರಾಟ ಮತ್ತು ಮಸೂದೆಗಳ ಅಂಗೀಕಾರದ ರಾಜಕೀಯ ಮೇಲಾಟಗಳು ಭಾರತೀಯ ರಾಜಕಾರಣದಲ್ಲಿ ಹೊಸ ಅಧ್ಯಾಯವನ್ನು ಬರಿತಾ ಇವೆ. ಸ್ನೇಹಿತರೆ, ಅಮಿತ್ ಶಾ ಮತ್ತು ಆಡಳಿತ ಪಕ್ಷ ಎಣೆದಿರುವ ಈ ಮಾಸ್ಟರ್ ಸ್ಟ್ರೋಕ್ ತಂತ್ರದ ಬಗ್ಗೆ ನಿಮಗೇನು ಅನಿಸುತ್ತೆ? ರಾಹುಲ್ ಗಾಂಧಿ ಮತ್ತು ವಿರೋಧ ಪಕ್ಷಗಳು ಮಾಡುತ್ತಿರುವ ಪ್ರತಿಭಟನೆ ಸಮಂಜಸವೇ ಅಥವಾ ಜಾರ್ಖಂಡ್ ಘಟನೆ ಮತ್ತು ಸಂಸತ್ತಿನ ನಡವಳಿಕೆಯಲ್ಲಿ ವಿರೋಧ ಪಕ್ಷಗಳ ದ್ವಂದ್ವ ನೀತಿ ಬಯಲಾಗ್ತಾ ಇದೆಯಾ? ನಿಮ್ಮ ನಿಖರ ಮತ್ತು ಪ್ರಾಮಾಣಿಕ ಅನಿಸಿಕೆಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇದೇ ಥರದ ರಾಜಕೀಯ ವಿದ್ಯಮಾನಗಳು ಹಾಗೆ ದೇಶ ವಿದೇಶಗಳ ಸುದ್ದಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.